ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಿಡಗುಂದಿ ಗ್ರಾಮದ ಹೆಮ್ಮೆಯ ಯೋಧ, ಭಾರತೀಯ ಸೇನೆಯಲ್ಲಿ 18 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾಗಿ ಸ್ವಗ್ರಾಮಕ್ಕೆ ಆಗಮಿಸಿದ ಲಗಮಣ್ಣ ಹೋಗಾರ್ ಇವರಿಗೆ ನಿಡಗುಂದಿ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತ ಮಾಡಿದ್ರು. ರಾಯಭಾಗ ರೈಲ್ವೆ ನಿಲ್ದಾಣಕ್ಕೆ ವೀರ ಯೋಧ ಆಗಮಿಸ್ತಾ ಇದ್ದಂತೆಯೇ ಮುತ್ತೈದೆಯರಿಂದ ಆರತಿ ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ನಂತರ ಸ್ವಗ್ರಾಮವಾದ ನಿಡಗುಂದಿ ಗ್ರಾಮಕ್ಕೆ ಭವ್ಯ ಬೈಕ್ ರ್ಯಾಲಿ ಮೂಲಕ ಬರಮಾಡಿಕೊಂಡಿದ್ದಾರೆ. ನಿಡಗುಂದಿ ಗ್ರಾಮದಲ್ಲಿ ಇರುವಂತಹ ಎಲ್ಲ ದೇವಾನುದೇವತೆಗಳ ದೇವಸ್ಥಾನಕ್ಕೆ ತೆರಳಿ ದೇವರ ಆಶೀರ್ವಾದವನ್ನ ವೀರಯೋಧ ಪಡೆದುಕೊಂಡಿದ್ದಾನೆ. ವೀರಯೋಧ ಲಗಮನ್ ಹೋಗಾರ್ ಇವರ ಅಕ್ಕ ತಂಗಿಯರು ವೀರಯೋಧನ ಪಾದಪೂಜೆ ಮಾಡುವ ಮೂಲಕ ತಮ್ಮ ಮನೆಗೆ ಬರಮಾಡಿಕೊಂಡ್ರು. ನಂತರ ವೀರಯೋಧ ಲಗಮಣ್ಣ ಹೋಗಾರ್ ಇವರು ತಮ್ಮ ತಂದೆ ತಾಯಿಯ ಪಾದಪೂಜೆ ಮಾಡಿ ಗೌರವಿಸಿದ್ರು. ನಂತರ ನಿಡಗುಂದಿ ಗ್ರಾಮಸ್ಥರಿಂದ ಆಯೋಜನೆ ಮಾಡಲಾದ ಸನ್ಮಾನ ಕಾರ್ಯಕ್ರಮದಲ್ಲಿ ವೀರಯೋಧ ಭಾಗಿಯಾಗಿ ಸನ್ಮಾನವನ್ನ ಸ್ವೀಕಾರ ಮಾಡಿದ್ರು. ಸೇವೆ ಮಾಡಿ ಅದಕ್ಕಿಂತ ಭೀ ಇವತ್ತು ಅನ್ಸಾಬೇಕು ನನಗೆ ಈ ಥರ ಅದ್ದೂರಾಗಿ ಸ್ವಾಗತ ಮಾಡ್ತಾರೆ ಅಂದ್ಕೊಂಡು ನಮ್ಮೂರ ನಮಗೆ ಸರ್. ಈಗ ನೀವು 18 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ರಿ. ಇದರಲ್ಲಿ ನಿಮ್ಗೆ ಆದಂಥ ಕೆಲವೊಂದು ದುಃಖದ ಸಂಗತಿ ಏನೇನು ಸಲ್ಲಿಸ್ಕೊಂಡಿದ್ರಿ? ಆಮೇಲೆ ಅಮ್ಮಲ್ಲ ಪಾಠ ಆಮೇಲೆ ಸ್ವಲ್ಪ ನಿಮಗೆ ದುಃಖಕರವಾದಂಥ ಸಂಗತಿ ಎಲ್ಲಿ ಬಂತು? ದುಃಖದ ಸಂಗತಿ ಅಂತ ಏನು ಹೇಳ್ಕೋದೇನೋ ಖುಷಿಯಿಂದ ಮಾಡಿದೆವು. 18 ವರ್ಷ ಕೆಲಸ ಮಾಡಬೇಕಂದ್ರೆ ನಾವು ಈ ಸಂದರ್ಭದಲ್ಲಿ ಭೀರಪ್ಪ ಗಾವಡೆ, ಸಿದ್ದರಾಮ್ ದಳವಾಯಿ, ಬಾಳು ಪಾಟೀಲ್, ಅಣ್ಣಪ್ಪ ಅಂಕಲಿ, ಅಪ್ಪನಗೌಡ ಪಾಟೀಲ್, ಬಸ್ಸು ಹೋಗಾರ್, ಗೋರಖ್ ನಾಯಕ್, ಲಕ್ಷ್ಮಣ ಗವಾಯಿ, ಮಹಾವೀರ್ ಹಿರಕೋಡಿ ಸೇರಿ ಮತ್ತಿತರರು ಹಾಜರಿದ್ದರು. ಸಿದ್ದರಾಮಗೌಡ ಪಾಟೀಲ್, ಎಜಿ ನ್ಯೂಸ್, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.